ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ನಾನೇ ಅಡುಗೆ ಮಾಡಿ ನಿಮಗೆಲ್ಲ ನನ್ನ ಕೈ ತುತ್ತು ತಿನ್ನಬೇಕು ಅನ್ನಿಸ್ತಾ ಇದೆ. ಆಗ ಕಿಟ್ಟಿ, ಅಮ್ಮ ಇವತ್ತು ನೀವೇನೂ ಅಡುಗೆ ಮಾಡೋಂಗಿಲ್ಲ, ಎಲ್ಲ ನಾವೇ ಮಾಡ್ತೀವಿ, ರಾಣಿ ಥರ ಇರಬೇಕು. ಆಗ ಚಾರು ಹೇಳ್ತಾಳೆ, ಹೌದು ಅತ್ತಮ್ಮ, ಇವತ್ತು ಅಡುಗೆ ಎಲ್ಲ ನಾವು ಮಾಡಿಬಿಟ್ವಿ, ನಾವು ತಿನ್ನಿಸ್ತಾ ಇರ್ತೀವಿ, ನೀವು ಆರಾಮಾಗಿ ರಾಣಿ ಥರ ತಿಂತಾ ಇರಬೇಕು. ಅಯ್ಯೋ ದೇವ್ರೆ, ಇವ್ರಿಗೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ತಾಳೆ. ಆಗ ಕೃಷ್ಣ, ಅಮ್ಮ ನೀನು ಈ ಮನೆ ಕಣ್ಣಲ್ವಾ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲಮ್ಮ, ಇನ್ನೂ ವೆರೈಟಿ ಅಡುಗೆ ಇದೆ. ಅಷ್ಟೇ ಅಲ್ಲಮ್ಮ, ಇನ್ನೂ ವೆರೈಟಿ ಇದೆ, ಅದನ್ನೆಲ್ಲ ನಿಮಗೆ ತಿನ್ನಿಸ್ತಾ ಇರಬೇಕು ಅಂತ ಮುರಾರಿ ಹೇಳ್ತಾನೆ. ಅಷ್ಟರಲ್ಲಿ ರಾಮಾಚಾರಿಯ ತಂಗಿ, ಅಣ್ಣ ನಾವು ನಿನಗೋಸ್ಕರ ಎಲ್ಲರೂ ಸೇರಿ ಒಂದು ಹಾಡಾಡ್ತೀವಿ ಅಂತ ಹೇಳ್ತಾಳೆ. ಛೇ, ಈ ಮನೆ ಸಂತೋಷನ ಹಾಳು ಮಾಡಬೇಕಂತ ನಾನಿದ್ರೆ ಇವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಖುಷಿಯಾಗಿದ್ದಾರೆ ಅಂತ ವೈಶಾಖ ತನ್ನ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾಳೆ. ಹೊಟ್ಟೆ ಉರಿತಾ ಇದೆ ನನಗೆ ಅಂತಾಳೆ. ಆಗ ರಾಮಾಚಾರಿ ತಂಗಿ, ಎಲ್ಲರೂ ರೆಡಿನಾ ಅಂತ ಹೇಳ್ತಾಳೆ. 1 2 3 ಸ್ಟಾರ್ಟ್ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಬರ್ತ್ಡೇ ಸಾಂಗನ್ನು ಆಡಿಕೊಂಡು ಕೇಕ್ನ ಕಟ್ ಮಾಡಿಕೊಂಡು ಒಬ್ರಿಗೊಬ್ಬರು ತಿನ್ನಿಸ್ಕೊಂಡು ಅತ್ತೆಗೆ ಹಾಗೂ ಅವರ ಅಮ್ಮಗೆ ಎಲ್ಲರೂ ವಿಶ್ ಮಾಡ್ತಾ ಇರ್ತಾರೆ. ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ, ಒಂದೇ ಸತಿ ಎಲ್ರಿಗೂ ಬೆಂಕಿ ಹಚ್ಬಿಡ್ಲಾ? ಅದೇನು ಮೆರಿತಾ ಇದ್ದಾರೋ, ಈ ನೆಮ್ಮದಿಯಾಗಿರೋ ಮನೆಯಲ್ಲಿ ಒಂದು ಸುನಾಮಿನೋ ಒಂದು ಬಿರುಗಾಳಿನೋ ಎದ್ದಾಡಬಾರ್ದ, ಇವ್ರ ಸಂತೋಷ ಎಲ್ಲ ಕಿತ್ಕೋಬಾರ್ದ ಅಂತ ವೈಶಾಖ ತನ್ನ ಮನಸ್ಸಿನಲ್ಲೇ ಎಲ್ಲರನ್ನೂ ಹೊಟ್ಟೆ ಕಿಚ್ಚಿನಿಂದ ಬೈಕೊತಾ ಇರ್ತಾಳೆ. ನಮ್ಮ ನಾಣಿ ಹುಷಾರು ತಪ್ಪಿದ ಮೇಲೆ ಯಾರೂ ಸಂತೋಷದಿಂದ ಖುಷಿಯಾಗಿ ಇರಲೇ ಇಲ್ಲ, ಎಲ್ಲರೂ ಅದೇ ನೋವಲ್ಲಿ ಉಳ್ಕೊಂಡ್ಬಿಟ್ರು. ಎಷ್ಟೋ ದಿವಸ ಆದಮೇಲೆ ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಈ ಸಂತೋಷ ಯಾರ ಕೈಯಲ್ಲೂ ಹಾಳಾಗದೇ ಇರಲಪ್ಪ ದೇವ್ರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಜೀಪ್ ಅಲ್ಲಿಗೆ ಬರುತ್ತೆ. ಒಳಗಡೆ ಬರ್ತಾರೆ. ಎಲ್ಲರೂ ಗಾಬರಿಯಿಂದ ಅವ್ರನ್ನೇ ನೋಡ್ತಾ ಇರ್ತಾರೆ. ಆಗ ಕೋದಂಡ ಹೋಗ್ಬಿಟ್ಟು, ಏನಾಯ್ತು ಸರ್, ನೀವು ಇಲ್ಲಿವರೆಗೂ ಬಂದಿದ್ದು ಏನು ಅಂತ ಕೇಳ್ತಾನೆ. ಎಲ್ಲರೂ ಪೊಲೀಸರನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಆಗ ಪೊಲೀಸರು, ಇಲ್ಲಿ ಕೃಷ್ಣ ಅನ್ನೋರು ಯಾರ್ರೀ ಅಂತ ಕೇಳ್ತಾರೆ. ಅವರು ಯಾಕೆ ಸರ್ ಅಂತ ಕೇಳ್ತಾರೆ. ಆವಾಗ ಕೃಷ್ಣ ಅನ್ನೋರನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಏನಕ್ಕೆ, ಏನಾಯಿತು, ಕೃಷ್ಣನ ಯಾಕೆ ಅರೆಸ್ಟ್ ಮಾಡಬೇಕು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.